ಭೀಮಾಸ್ ಕಿಚನ್. ಇವತ್ತು ನಾವು ಅಕ್ಕಿ ಸುಗ್ಗಿಗೆ ಬಂದಿದ್ದೀವಿ. ಒಳಗಡೆ ಹೋಗಿ ತೋರಿಸ್ತೀನಿ ಏನೇನಿದೆ ಅಂತ. ಮ್ಯಾಕ್ಸಿಮಮ್ ಕ್ರೌಡ್ ಅಷ್ಟೊಂದೇನಿರಲ್ಲ, ಸಾಯಂಕಾಲ ತುಂಬ ತುಂಬ್ಕೊಂಡ್ಬಿಟ್ಟಿರ್ತಾರೆ. ನೋಡಿ ಹೀಗಿದೆ, ಎಲ್ಲ ಬೆಲ್ಲದಲ್ಲೇ ತಯಾರಿ ಮಾಡಿದ್ದಾರೆ ಇದನ್ನೆಲ್ಲ. ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ಲೆಲ್ಲ. ಇಲ್ಲಿ ನೋಡಿ ಇವಾಗ ತೋರಿಸ್ತಾನೆ, ನವಧಾನ್ಯದಿಂದ ಎಲ್ಲ ರೆಡಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಕಾಳಿಂದನೂ ಮಾಡಿದ್ದಾರೆ ನೋಡಿ. ರಾಗಿ ಕಾಳು, ಅಕ್ಕಿ, ಗೋಧಿ ಎಲ್ಲ ಇಟ್ಟು ಮಾಡಿದ್ದಾರೆ. ಕಬ್ಬೆಲ್ಲ ಇಟ್ಟಿದ್ದಾರೆ. ಇಲ್ಲಿಂದ ನಾವು ಶಾಪಿಂಗ್ ಮಾಡ್ಬೋದು, ಅಂದರೆ ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಇಲ್ಲ ಅಂತೆಲ್ಲ. ಹಾಗೆ ವಿಂಡೋ ಶಾಪಿಂಗ್ ಅಥವಾ ಸುಮ್ಮನೆ ಏನಾದರೂ ಶಾಪ್ ನೋಡ್ಕೊಂಡು ಹೋಗ್ಬೋದು. ಎಲ್ಲ ಥರದ ಬುಕ್ಸು, ಕ್ರಾಪ್ ಟಾಪ್ಸು, ಲಾಂಗ್ ಟಾಪ್ಸು, ಚೂಡಿದಾರ್ಸು ಎಕ್ಸೆಟ್ರಾ ಏನೇನು ಡೈಲಿ ಯೂಸ್ಗೆ ಏನೇನು ಇರುತ್ತೆ ಅದನ್ನೆಲ್ಲ ಇಟ್ಟಿರ್ತಾರೆ. ಹಾಗೆ ನೋಡ್ಕೊಂಡು ಹೋದ್ವಿ, ಅಲ್ಲೊಂದು ಅಂಗಡಿ ಕಾಣಿಸ್ತು. ಏನು ವೆರೈಟಿಯಾಗಿ ಟೇಸ್ಟ್ ಮಾಡ್ಬೋದು ಅಂತ. ಈ ಬ್ಯಾಂಗಲ್ಸು ಅವೆಲ್ಲ ಓಕೆ ನೋಡ್ಕೊಂಡು ಇಲ್ಲಿ ಮೇನ್ ಪಿಸ್ಟಾಟೋ ತೊಗೊಂಡ್ವಿ, ಮತ್ತು ಅವರೇ ಬೇಳೆ ಪಿಜ್ಜಾ ಅಂತ ಇದು ತೊಗೊಂಡ್ವಿ. ಸುಮ್ಮನೆ ಮೇಲೆ ಉದುರಿಸಿದ್ರು ಅಷ್ಟೇ, ಮೀಡಿಯಮ್ ಆಗಿತ್ತು ಅಷ್ಟೇ. ಇಲ್ಲಿ ಬಂದುಬಿಟ್ಟು 100 ರೂಪೀಸ್, 50 ರೂಪೀಸ್, 20 ರೂಪೀಸ್ ಏನಾದರೂ ಐಟಮ್ ತೊಗೊಳ್ಳಿ ಅಂತ ಹಾಕಿದ್ರು. ನಾವು ಏನೇನು ಬೇಕು ಸ್ವಲ್ಪ ಸ್ವಲ್ಪ ಹಾಗೆ ಶಾಪಿಂಗ್ ಮಾಡ್ಕೊಂಡ್ವಿ ನೋಡಿ. ಇಷ್ಟು ತೊಗೊಂಡ್ವಿ ಅಷ್ಟೇ ನಾವು. ಆದರೆ ಒಂದೊಂದು ವಸ್ತು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇಲ್ಲಿ ಪಾವ್ ಬಜ್ಜಿ ತೊಗೊಂಡ್ವಿ. ಅದು ನೋಡಿಲ್ಲ ಆ್ಯಕ್ಚುಲಿ ನಾನು. ಆಯಿತು ತೊಗೊಳ್ಳೋದು ತೊಗೊಂಡ್ರೆ ಪಾವ್ ಬಜ್ಜಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅಷ್ಟಕ್ಕಷ್ಟೇ. ಅದು ಕೊಡ್ತಾರಲ್ಲ ಮಸಾಲ ಒಂಚೂರು ಚೆನ್ನಾಗೇ ಇರಲಿಲ್ಲ. ವಡಾಪಾವ್ ಚೆನ್ನಾಗಿತ್ತು, ಈ ಬಜ್ಜಿನೂ ಚೆನ್ನಾಗಿತ್ತು. ಬಿಸಿಲು ಜಾಸ್ತಿನೇ ಇತ್ತು. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಕೊಡ್ತಾಯಿದ್ರು ಅಲ್ಲಿ. ಆಮೇಲೆ ಇದು ಕಾಣಿಸ್ತು, ಲೋಚನ್ ಟ್ರೈ ಮಾಡ್ತಾನೆ ಅಂತ ಹೇಳಿದ. ಹಾಗೆ ಟ್ರೈ ಮಾಡಿದೆ. ಅವ್ನಿಗೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಚೆನ್ನಾಗಿತ್ತಂತೆ ಫೀಲ್ ಎಲ್ಲ. ಅವ್ನು ಖುಷಿ ಆದ. ನೋಡಿ ಹೀಗೆ ಬಂದಿದೆ, ಎಷ್ಟು ಚೆನ್ನಾಗಿದೆ. ತುಂಬ ಬಿಸಿಲಿತ್ತು. ನಾವು ಬಿಟ್ಟಿದ್ದೆ ಮನೆ 3 ಗಂಟೆಗೆ. ಇಲ್ಲಿ ಆಚೆ ಬರೋ ಅಷ್ಟರಲ್ಲಿ ಅವಾಗಲೇ 6 ಗಂಟೆ ಆಗಿಬಿಟ್ಟಿತ್ತು. ಇದೊಂದು ಹಾರ್ಸ್ ಶೋ ಏನೋ ನಡೀತಾ ಇತ್ತು. ಹಾಗೆ ಸುಮ್ಮನೆ ನೋಡ್ತಾ ಇದ್ವಿ. ಸರಿ ಆಯಿತು, ಸರಿ ಮನೆಗೆ ಹೋಗೋಣ ಅಂತೆಲ್ಲರೂ ರೆಡಿ ಆದ್ವಿ ಅಲ್ಲಿಂದಾನೆ. ಆಯ್ತು, ಬೀಗ ಪರ್ಸ್ ತೆಗಿತೀನಿ, ಆ ಪರ್ಸ್ ಒಳಗಡೆ ಬೀಗನೇ ಇಲ್ಲ. ಫೋನೆಲ್ಲ ಇಟ್ಟಿದೆ. ಫೋನ್ ತೆಗಿಯುವಾಗ ಎಲ್ಲೋ ಬೀಳಿಸ್ಬಿಟ್ಟಿದ್ದೀನಿ.
ಸತಿ ಒಳಗಡೆ ಹೋಗಿ ಎಲ್ಲ ಸುಮ್ಮನೆ ನೋಡಿದ್ವಿ. ಅದು ಎಷ್ಟೊಂದು ಜನ ಇದ್ದರು, ಯಾರಾದರೂ ತುಳಿದಿರ್ತಾರೆ, ಅದು ಈ ಕಡೆ ಆ ಕಡೆ ಹೋಗ್ಬಿಡುತ್ತೆ, ಸಿಕ್ಕೇ ಇಲ್ಲ. ತಿರ್ಗಾ ಮನೆಯೇ ಸ್ವಲ್ಪ ಹತ್ರ ಇತ್ತು, ಇನ್ನೊಂದು ಬೀಗ. ಹಾಗೆ ಇನ್ನೊಂದು ಸತಿ ಹೊರಗಡೆ ಹೋಗಿರುವಾಗ ಅವಾಗ ವಾಸುಕಿ ಬಂದಿದ್ರು, ಅವರು ಶೋ ನಡೆಸ್ತಾ ಇದ್ರು. ಹಾಗೆ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಈ ಗಾಡಿ ಹತ್ಬಿಟ್ಟು ಅಂದರೆ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ರಾತ್ರಿ ಲೋಚನ್ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಮನೆಗೆ 6 ಆಗಿತ್ತು. ಚೆನ್ನಾಗಿತ್ತು.